ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನ ದೇವರು ನಮಗೋಸ್ಕರ ಕೊಟ್ಟಂತಹ ದಿನ. ದೇವರು ನಮಗೋಸ್ಕರ ಈ ದಿನವನ್ನು ಕೊಟ್ಟಿದ್ದಾನೆ. ಈ ದಿನದಲ್ಲಿ ನಾವು ಸಂತೋಷ ಪಡೋಣ, ಆನಂದ ಪಡೋಣ. ಆತನ ಆತ್ಮನಲ್ಲಿ ತುಂಬಿದವರಾಗಿ ನಾವು ಸಂತೋಷ ಪಡೋಣ, ಆನಂದ ಪಡೋಣ. ದೇವರು ನಮ್ಮ ಮೂಲಕ ಸಂತೋಷ ಪಡಬೇಕೆಂಬುದಾಗಿ ಇಷ್ಟಪಡ್ತಾನೆ. ದೇವರು ನನ್ನ ಮೂಲಕ ಅಥವಾ ನಿಮ್ಮ ಮೂಲಕ ಸಂತೋಷ ಪಡಬೇಕು. ಅದೇ ನಿಜವಾದ ದೇವರ ಅಥವಾ ದೇವರ ನಂಬಿದವರ ವಿಶ್ವಾಸಿಗಳ ಲಕ್ಷಣವಾಗಿದೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ನಾವೀಗ ಒಂದು ವಾಕ್ಯಕ್ಕೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ ಈ ದಿನದ ಒಂದು ವಾಕ್ಯ. ವಿಶ್ವಾಸಿಗೆ ದೇವರು ಎಂತಹ ಅಧಿಕಾರವನ್ನು ಕೊಟ್ಟಿದ್ದಾನೆ. ವಿಶ್ವಾಸಿಯಾಗಿರುವಂಥ ಪ್ರತಿಯೊಬ್ಬರು ಈ ದೇಶದಲ್ಲಿ, ಈ ಊರಿನಲ್ಲಿ, ಈ ರಾಜ್ಯದಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಚರ್ಚ್ನಲ್ಲಿ, ನಿಮ್ಮ ಮನೆಯಲ್ಲಿ ಯಾರೆಲ್ಲ ಯೇಸು ಸ್ವಾಮಿಯನ್ನು ನಂಬಿದವರಿದ್ದಾರೋ, ಈ ದೇಶದಲ್ಲಿ, ಪ್ರಪಂಚದಲ್ಲಿ ಇರುವಂಥ ಪ್ರತಿಯೊಬ್ಬ ವಿಶ್ವಾಸಿಗೂ ಕೂಡ ಯೇಸು ಕ್ರಿಸ್ತನು ಅಧಿಕಾರವನ್ನು ಕೊಟ್ಟಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ ಹೇಳ್ತದೆ, ಆತನು ತನ್ನ ಶಿಷ್ಯರನ್ನು ಕರೆದು ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬೇನೆಗಳನ್ನು ಬಿಡುಗಡೆ ಅದು ವಾಸಿ ಮಾಡಲಿಕ್ಕೆ ಅಧಿಕಾರ ಕೊಟ್ಟನು ಅಂತ ಬೈಬಲ್ ಹೇಳ್ತದೆ ಪ್ರಿಯರೇ. ಹಾಗಿರುವಾಗ ದೇವರು ಪ್ರತಿಯೊಬ್ಬ ವಿಶ್ವಾಸಿಗೂ, ಆತನು ನಂಬಿದ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆದರೆ ಅದು ನಮಗೆ ಅರ್ಥ ಆಗಲಿಲ್ಲ ಅಷ್ಟೇ. ಈ ವಾಕ್ಯವನ್ನು ಅನೇಕ ಸಾರಿ ಓದಿರ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಆತನು ತನ್ನ ಶಿಷ್ಯರನ್ನು ಅಥವಾ ವಿಶ್ವಾಸಿಗಳನ್ನು ಅಥವಾ ಆತನನ್ನು ನಂಬಿದವರನ್ನು, ಆತನನ್ನು ಹಿಂಬಾಲಿಸುವವರನ್ನು ತನ್ನ ಹತ್ತಿರಕ್ಕೆ ಕರೆದು ಅವರಿಗೆ ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೆ ಅಧಿಕಾರ ಕೊಟ್ಟನು. ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ರೋಗದ ಮೇಲೆ, ಎಲ್ಲ ಬೇನೆಗಳ ಮೇಲೆ, ಕಾಯಿಲೆಗಳ ಮೇಲೆ, ಏಡ್ಸ್ ಮೇಲೆ, ಕ್ಯಾನ್ಸರ್ ಮೇಲೆ, ತಲೆನೋವು ಮೇಲೆ, ಟ್ಯೂಮರ್ ಗಡ್ಡೆಯ ಮೇಲೆ, ಎಲ್ಲದರ ಮೇಲೆ ದೇವರು ಅಧಿಕಾರ ಕೊಟ್ಟಿದ್ದಾನೆ. ಬೈಬಲ್ ಹೇಳ್ತದೆ, ದೇವರಿಗೆ ಅಸಾಧ್ಯವಾದುದುಂಟೋ? ಆತನು ಕೇಳ್ತಾನೆ, ದೇವರು ನನಗೆ ಅಸಾಧ್ಯವಾದುದುಂಟೋ? ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಪ್ರಿಯರೇ. ಹಾಗಿರುವಾಗ ದೇವರು ಕೊಟ್ಟಂತಹ ನಾವು ಅಧಿಕಾರವನ್ನು ನಾವು ಅದನ್ನು ತಿಳಿದುಕೊಳ್ಳದೆ, ಅದನ್ನು ಉಪಯೋಗಿಸಿಕೊಳ್ಳದೆ ಅಥವಾ ಜ್ಞಾನ ಇಲ್ಲದೆ, ಬೈಬಲ್ ಹೇಳ್ತದೆ ಜ್ಞಾನ ಇಲ್ಲದೆ ನನ್ನ ಜನರು ಹಾಳಾಗಿದ್ದಾರೆ ಅಂತ ಬೈಬಲ್ ಹೇಳ್ತದೆ. ಆಗಿರುವಾಗ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆದರೆ ಆ ಜ್ಞಾನ ಕೊಟ್ಟಿದ್ದಾರೆ ಅನ್ನುವಂತಹ ಜ್ಞಾನವೂ ಕೂಡ ನಮಗೆ ಇಲ್ಲದೆ, ದೇವರು ನನಗೆ ಕೊಟ್ಟಂತಹ ಅಧಿಕಾರವನ್ನು ನಾವು ಬೇರೆಯವರಿಗೆ ಕೊಟ್ಟು ಅಥವಾ ಸೈತಾನನ ಕೈಯಲ್ಲಿ ಕೊಟ್ಟು ನಾವು ಅವನ ಹಿಡಿತದಲ್ಲಿ ಇದ್ದು, ನನಗೆ ಜ್ವರ ಬಂತು ಪಾಸ್ಟ್ರೇ ಪ್ರಾರ್ಥನೆ ಮಾಡಿರಿ, ನನಗೆ ರೋಗ ಬಂತು ಪಾಸ್ಟ್ರೇ ಪ್ರಾರ್ಥನೆ ಮಾಡಿರಿ ಏನೆಲ್ಲ ಹೇಳ್ತೇವೆ. ಆದರೆ ದೇವರು ಪಾಸ್ಟ್ರಿಗೆ ಮಾತ್ರ ಅಧಿಕಾರ ಕೊಟ್ಟಿಲ್ಲ, ಸೀನಿಯರ್ ಪಾಸ್ಟ್ರಿಗೆ ಮಾತ್ರ ಅಧಿಕಾರ ಕೊಟ್ಟಿಲ್ಲ, ಬಿಷಪ್ಗಳಿಗಲ್ಲ, ಆರ್ಚ್ ಬಿಷಪ್ಗಳಿಗಲ್ಲ, ಮೆಟ್ರೋಪಾಲಿಟನ್ಗಳಿಗೆಲ್ಲ. ಯೇಸು ಕ್ರಿಸ್ತನನ್ನು ಯಾರೆಲ್ಲ ಸ್ವಂತ ರಕ್ಷಕನು ಅಂತ ನಂಬುತ್ತಾರೋ ಅವರಿಗೆಲ್ಲರಿಗೂ ಕೂಡ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ಆತನ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ ಅಂತ ಹೇಳೋದಾದರೆ, ಆತನು ಮಾಡುವಂಥ ಕೆಲಸಗಳನ್ನು ನಾವು ಕೂಡ ಮಾಡಲಿಕ್ಕೆ ಈ ಲೋಕದಲ್ಲಿ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ನಮಗೆಲ್ಲ ರೋಗದ ಮೇಲೆ, ಎಲ್ಲ ಶಾಪ ಪಾಪದ ಮೇಲೆ ದೇವರು ತನ್ನದೇ ಆದ ಅಧಿಕಾರವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಆತನು ನಮಗೆ ಅಧಿಕಾರವನ್ನು, ಎಲ್ಲ ರೋಗದ ಮೇಲೆ, ಸೈತಾನನ ಮೇಲೆ ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದಾನೆ. ಬೈಬಲ್ ಹೇಳ್ತದೆ, ರೋಮ ಬರೆದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ ಹೇಳ್ತದೆ ಪ್ರಿಯರೇ, ನಾವು ಪಾಪಕ್ಕೆ ಅಧೀನನಲ್ಲ, ನಾನು ಕೃಪೆಗೆ ಅಧೀನನಾಗಿದ್ದೇನೆ, ಧರ್ಮಶಾಸ್ತ್ರಕ್ಕೆ ಅಧೀನನಾಗಿಲ್ಲ. ಪಾಪವು ನನ್ನ ಮೇಲೆ ಅಧಿಕಾರ ನಡೆಸೋದು. ಅದರ ಅರ್ಥ, ಪಾಪ ಎಲ್ಲಿಂದ ಉತ್ಪತ್ತಿ ಆಯಿತು? ಸೈತಾನನಿಂದ ಉತ್ಪತ್ತಿ ಆಯಿತು. ಪಾಪಕ್ಕೆ ಮೂಲ ಪುರುಷ ಯಾರು? ಸೈತಾನನು. ಅಂದರೆ ಸೈತಾನನಿಗೆ ನನ್ನ ಮೇಲೆ ಯಾವುದೇ ಅಧಿಕಾರವಿಲ್ಲ. ನಾನು ಕೃಪೆಗೆ ಅಧೀನನಾಗಿದ್ದೇನೆ, ಧರ್ಮಶಾಸ್ತ್ರಕ್ಕೆ ಅಧೀನನಲ್ಲ. ಅದರ ಅರ್ಥ
ಪಾಪವು ನನ್ನ ಮೇಲೆ ಅಧಿಕಾರ ನಡೆಸೋದು, ಅಂದರೆ ಸೈತಾನ ನನ್ನ ಮೇಲೆ ಅಧಿಕಾರ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಎಲ್ಲ ಅನೇಕ ಇದಕ್ಕಿಂತ ವಿಶೇಷವಾದ ವಾಕ್ಯಗಳು ಬೈಬಲಲ್ಲಿ ಇದ್ದಾವೆ. ಅವನ್ನೆಲ್ಲವನ್ನು ಪ್ರತಿದಿನ ಓದ್ತೇವೆ. ಆದರೆ ದೇವರು ನನಗೆ ಏನನ್ನು ಕೊಟ್ಟಿದ್ದಾನೆ ಅಥವಾ ಏನನ್ನು ಇಟ್ಟಿದ್ದಾನೆ ಅಥವಾ ನಾನು ಯೇಸು ಕ್ರಿಸ್ತನಲ್ಲಿ ಏನಾಗಿದ್ದೀನಿ, ಏನನ್ನು ಕೊಟ್ಟಿದ್ದಾನೆ, ಏನು ಮಾಡಬೇಕು ಎನ್ನುವಂಥ ಜ್ಞಾನ ನಮಗಿಲ್ಲದೆ ಇರೋದರಿಂದ ನಾವು ದೇವರು ನನಗೆ ಕೊಟ್ಟಂತಹ ಅಧಿಕಾರವನ್ನು ಸೈತಾನನಿಗೆ ಕೊಟ್ಟು ಅವನು ನಮಗೆ ರೋಗ ಕೊಡೋದು, ಬೇನೆಗಳನ್ನು ಕೊಡೋದು, ಶರೀರವನ್ನು ಬಲಹೀನ ಮಾಡೋದು, ಏನೆಲ್ಲವನ್ನು ಮಾಡ್ತಾನೆ. ಆವಾಗ ನಾವು ಪ್ರಾರ್ಥನೆಗಾಗಿ ಅನೇಕರನ್ನು ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತೇವೆ. ಆದರೆ ದೇವರು ಕೊಟ್ಟಂತಹ ಜ್ಞಾನವನ್ನು ದೇವರ ವಾಕ್ಯದ ಪ್ರಕಾರ ನಾವು ನಿಜವಾಗಲೂ ಉಪಯೋಗಿಸೋದಾದರೆ, ಕ್ರಿಸ್ತನಲ್ಲಿ ನಾನು ಯಾರಾಗಿದ್ದೇನೆ, ಕ್ರಿಸ್ತನಲ್ಲಿ ನನಗೆ ನಾನು ಬಿಲೀವರಾಗಿ ಒಂದು ಸಭೆಯ ವಿಶ್ವಾಸಿಯಾಗಿ ಏನು ಅಧಿಕಾರವಿದೆ, ಯೇಸು ಕ್ರಿಸ್ತನ ಮಗನಾಗಿ ಮಗಳಾಗಿ ಏನು ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ ಅಂತ ನಾನು ಅರ್ಥ ಮಾಡ್ಕೊಳ್ಳೋದಾದರೆ, ದೇವರು ಎಲ್ಲ ರೋಗ, ಎಲ್ಲ ಬೇನೆ, ಎಲ್ಲ ಶಾಪ ಪಾಪ ಎಲ್ಲದರ ಮೇಲೆ ದೇವರು ಪ್ರತಿಯೊಬ್ಬ ವಿಶ್ವಾಸಿಗೂ ಅಧಿಕಾರ ಕೊಟ್ಟಿದ್ದಾನೆ ಪ್ರಿಯರೇ. ಹಾಗಿರುವಾಗ ಅಧಿಕಾರ ಅಲ್ಲಿ ಹೇಳ್ತದೆ 8ನೇ ವಚನ, ಹೋಗಿರಿ ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಕುಷ್ಠ ಹತ್ತಿದವರನ್ನು ಬಿಡುಗಡೆ ಮಾಡಿರಿ, ಶುದ್ಧ ಮಾಡಿರಿ, ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಎಬ್ಬಿಸ್ರಿ, ಸುವಾರ್ತೆಯನ್ನು ಸಾರ್ರಿ, ಫ್ರೀಯಾಗಿ ಕೊಟ್ಟಿದ್ದೀನಿ, ಫ್ರೀಯಾಗಿ ತೆಗೆದುಕೊಂಡಿದ್ದೀರಾ, ಫ್ರೀಯಾಗಿ ಕೊಡ್ರಿ ಎಂತಾಗಿ ಹೇಳ್ತಾನೆ ಯೇಸು ಸ್ವಾಮಿ. ಹಾಗಿರುವಾಗ ನಮ್ಮನ್ನು ದೇವರು ತನ್ನ ಶಕ್ತಿಯನ್ನು, ತನ್ನ ಅಧಿಕಾರವನ್ನು ನಮಗೆ ಕೊಟ್ಟು ಎಲ್ಲ ರೋಗದ ಮೇಲೆ, ಎಲ್ಲ ಶಾಪದ ಮೇಲೆ, ಪಾಪದ ಮೇಲೆ, ಕಾಯಿಲೆ ಮೇಲೆ, ಸೈತಾನ ಮೇಲೆ ಸಕಲ ಅಧಿಕಾರವನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ನೀವು ತೋರಿಸ್ರಿ ನನಗೆ ಬೈಬಲ್ನಲ್ಲಿ ಎಲ್ಲಿದೆ ಇಡೀ ಟೋಟಲ್ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಿಂದ ಪ್ರಕಟಣೆ 22ನೇ ಅಧ್ಯಾಯ ಲಾಸ್ಟ್ ವಚನದ ತನಕ ದೇವರು ಸೈತಾನನಿಗೆ ವಿಶ್ವಾಸಿಗಳ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ ಅಂತ ಇಡೀ ಬೈಬಲ್ನಲ್ಲಿ ಎಲ್ಲೂ ಇಲ್ಲ. ಹಾಗಿರುವಾಗ ದೇವರು ಕೊಟ್ಟಂಥ ಅಧಿಕಾರವನ್ನು ದೇವರು ನಮಗೆ ಅಧಿಕಾರ, ಕ್ರಿಸ್ತನಲ್ಲಿ ಅಧಿಕಾರ ಕೊಟ್ಟಿದ್ದಾನೆ. ನಾವು ತಿಳ್ಕೊಳ್ಬೇಕು, ಆತ್ಮೀಕವಾಗಿ ನಮಗೆ ಏನು ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ ಅಂತ ನಾವು ತಿಳಿದುಕೊಳ್ಳಬೇಕೆನ್ನುವಂಥ ಪ್ರಯತ್ನ ಮಾಡಿದಾಗಲೇ ದೇವರು ನಮ್ಮ ಆತ್ಮನ ಜ್ಞಾನವನ್ನು ತೆರೀತಾನೆ, ಆತ್ಮನ ಕಣ್ಣನ್ನು ತೆರೀತಾನೆ. ಅವಾಗ ಏನು ಜ್ಞಾನ ಇದೆ ಅಂತ ನಿಮ್ಮಲ್ಲಿ ಬೈಬಲನ್ನು ತೆಗೆದು ಓದುವಾಗ ದೇವರು ಏನು ಅಧಿಕಾರ ಇದೆ ನಿಮಗಿಂತ ಆತನು ತಿಳಿಸ್ತಾನೆ. ನೀವು ಹಾಗೆ ಮಾಡೋದಾದರೆ ಯಾವುದೇ ರೋಗ, ಯಾವುದೇ ಕಾಯಿಲೆಗಳು, ಯಾವುದೇ ಸೈತಾನ, ಶಾಪ, ಪಾಪ, ಹಣವಿಲ್ಲದಿರೋದು, ಕೊರತೆಗಳು, ಕಣ್ಣೀರು, ಕೆಲಸ ಇಲ್ಲ, ಯಾವುದಕ್ಕೂ ಕೂಡ ಭಯಪಡೋದಿಲ್ಲ. ದೇವರು ನಮ್ಮನ್ನು ಕಳಿಸುವಾಗ ಈ ಲೋಕದಲ್ಲಿ ಕೊರತೆಯುಳ್ಳವನಾಗಿ ನಮ್ಮನ್ನು ಕಳಿಸಿಲ್ಲ.
ನಾವು ಪರಲೋಕದಲ್ಲಿದ್ದೀವಿ ಪ್ರಿಯರೇ. ಆತನು ಕೊರತೆಯುಳ್ಳವರಾಗಿ ನಮ್ಮನ್ನು ಸೃಷ್ಟಿ ಮಾಡಲಿಲ್ಲ, ಸಮೃದ್ಧಿಯಾಗಿ ನಮಗೋಸ್ಕರ ಎಲ್ಲವನ್ನು ಸೃಷ್ಟಿ ಮಾಡಿ ಕೊನೆಗೆ ನಮಗನ್ನು ಸೃಷ್ಟಿ ಮಾಡಿ. ಆಗಿರುವಾಗ ಕೊರತೆಯಲ್ಲಿ ಸಾಯಬೇಕು, ರೋಗದಲ್ಲಿ ಸಾಯಬೇಕೆನ್ನುವುದು ದೇವರ ಚಿತ್ತ ಅಲ್ಲವೇ ಅಲ್ಲ. ಪ್ರತಿಯೊಂದು ರೋಗ ದೇವರ ಚಿತ್ತವಿದ್ದರೆ ಗುಣವಾಗಲಿ ಅಲ್ಲ, ದೇವರ ಚಿತ್ತ. ಬೈಬಲ್ ಹೇಳ್ತದೆ, ನಿನ್ನ ಚಿತ್ತವಿದ್ದರೆ ಗುಣ ಮಾಡು ಎಂಬುದಾಗಿ ಆ ರೋಗಿ ಹೇಳುವಾಗೆ, ಸ್ವಾಮಿ ನನಗೆ ಚಿತ್ತವಿದೆ ಗುಣವಾಗು ಅಂದರೆ ಎಲ್ಲ ರೋಗಗಳನ್ನು, ಎಲ್ಲ ಬೇನೆಗಳನ್ನು ವಾಸಿ ಮಾಡಲಿಕ್ಕೆ ನನ್ನ ಯೋಜನೆ ಇದೆ, ಚಿತ್ತ ಇದೆ, ನನಗೆ ಮನಸ್ಸಿದೆ, ಗುಣವಾಗಲಿ. ಎಲ್ಲ ರೋಗದ ಮೇಲೆ ದೇವರ ಅಧಿಕಾರ ಕೊಟ್ಟಿದ್ದಾನೆ. ಆ ಒಂದು ಅಧಿಕಾರವನ್ನು ನೀವು ಉಪಯೋಗಿಸಿರಿ ಪ್ರಿಯರೇ. ದೇವರು ನಿಮ್ಮನ್ನು ಆತ್ಮೀಕವಾಗಿ ಬಲಪಡಿಸ್ತಾನೆ. ನಿಮ್ಮ ರೋಗ, ನಿಮಗೆ ಬರುವಂಥ ಕಷ್ಟ, ನಿಮಗೆ ಬರುವಂಥ ಹೋರಾಟ, ಕಷ್ಟ, ರೋಗಗಳು, ಏನೆಲ್ಲ ಕೊರತೆಗಳ ಮೇಲೆ ನೀವು ಆವಾಗ ಅಧಿಕಾರವನ್ನು ಚಲಾಯಿಸ್ತೀರ, ಅವು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾವೆ. ಯೇಸುವಿನ ನಾಮದಲ್ಲಿ ದೇವರ ಆಶೀರ್ವಾದ ಮಾಡಲಿ. ಆಮೇನ್.